ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಹಾಯಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ 2014ರಿಂದ 2021ರವರೆಗೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಕೇವಲ ಒಂದು ವಿಷಯಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಬೇರೆ ಬೇರೆ ವಿಷಯಗಳು ಕೂಡ ನೀವೇನು ಮಾಡ್ಕೊಳ್ಬೋದು ಅಂದರೆ ಇನ್ನು ಮುಂದೆ ನೋಡ್ಬೋದು ಅಂತಕ್ಕಂಥದ್ದು. ಅದು ಪತ್ರಿಕೆ 1 ಮತ್ತು ಪತ್ರಿಕೆ 2. ಇಲ್ಲಿ ಒಂದು ಸೂಚನೆ ಇದೆ. ಯಾರೆಲ್ಲ BEd ಆಸ್ಪಿರೆಂಟ್ಸ್ ಇದ್ದೀರಾ ಅಂದರೆ BEd ಸ್ಪರ್ಧಾಕಾಂಕ್ಷಿಗಳು, ನೀವು DEd ಆಗದೆ ಹೋದ್ರೂ ಕೂಡ ಪತ್ರಿಕೆ 1 ಬರೀತಕ್ಕಂಥ ಅವಕಾಶ ಇದೆ. ನೇರವಾಗಿ ನೀವು ಪತ್ರಿಕೆ 1 ಕೂಡ ಎಕ್ಸಾಮನ್ನು ಬರಿಬೋದು. ಸೊ ಪತ್ರಿಕೆ 1 ಇರತಕ್ಕಂಥ ಎಷ್ಟೋ ವಿಷಯ ವಸ್ತುಗಳು ಏನಂದ್ರೆ ಪತ್ರಿಕೆ 2ರಲ್ಲಿ ರಿಪೀಟ್ ಆಗಿರುತ್ತೆ. ಹೀಗಾಗಿ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾವೇನು ಮಾಡೋದನ್ನ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿವರೆಗೆ 610 ಕ್ವಶನ್ಸ್ ಆಗುತ್ತೆ. ಸೊ ಅವೆಲ್ಲವನ್ನು ಕೂಡ ನಾವು ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನನ ಮಾಡೋಣ. ಸೊ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2017. 2017ಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಸೊ ಇದು 2017 ಆಗುತ್ತೆ. ಇಲ್ಲಿ DEd ಅಂತ ಇದೆ. ಇಟ್ ಮೀನ್ಸ್ DEd ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು. DEd ಪ್ಲಸ್ BEd ಎರಡೂ ಕೂಡ ಸೈಕಾಲಜಿ ಅಂದ್ರೆ ಸಿಮಿಲರ್ ಇರ್ತದೆ. ಸೊ ಇಲ್ಲಿ ಒಂದು ಎಕ್ಸಾಮ್ ನೀವು ಅಟೆಂಡ್ ಆಗಿದ್ರೆ ನೆಕ್ಸ್ಟ್ ನಿಮಗೆ ಯಾವ ರೀತಿಗೆ ಕ್ವಶನ್ಸ್ ಬರ್ತಾ ಇದೆ ಅಂತಕ್ಕಂಥದ್ದು ಜಡ್ಜ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ನೇರವಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಮೊದಲನೇ ಕ್ವಶನ್ ಕೊಟ್ಟಿದ್ದಾರೆ, ಮಗುವಿನ ವಿಕಾಸಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಪ್ರಶ್ನೆ. ಇಲ್ಲಿ ವಿಕಾಸ ಅಂದ್ರೆ ಏನು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಏನು ವಿಕಾಸ? ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನ ವಿಕಾಸ ಅಂತ ಕರಿತೀವಿ ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ಕ್ರೋ ಮತ್ತು ಕ್ರೋ ಪ್ರಶ್ನೆ ಸಂಖ್ಯೆ 72 2019 ಪ್ರಶ್ನೆ ಪತ್ರಿಕೆಯಲ್ಲಿ ಇದು TTಯಲ್ಲಿ ಬಂದಿದ್ದೆ. ಅದೇ ರೀತಿಯಾಗಿ ನೋಡಬಹುದು, ಆಪ್ಷನ್ ಕೊಟ್ಟಿದ್ದಾರೆ ವಯಸ್ಸು ಮತ್ತು ಅನುಭವ ಅಂತ ಕೊಟ್ಟಿದ್ದಾರೆ. ಸರಿ ಆಗತ್ತ ಅಂತಕ್ಕಂಥದನ್ನ ಥಿಂಕ್ ಮಾಡ್ತಾ ಇರಿ. ವಯಸ್ಸು ಮತ್ತು ಪಕ್ವತೆ ಅಂತ ಕೊಟ್ಟಿದ್ದಾರೆ. ಸರಿ ಆಗತ್ತ ಅಂತಕ್ಕಂಥದ್ದು ನೋಡಿ. ಪಕ್ವತೆ ಮತ್ತು ಕಲಿಕೆ ಅನುಭವ ಕೊಟ್ಟಿದ್ದಾರೆ. ನಂತರದಲ್ಲಿ ಪಕ್ವತೆ ಮತ್ತು ಮೈಕಟ್ಟು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ ಅಂತಕ್ಕಂಥದನ್ನ ನೀವೆಲ್ಲರೂ ಊಹಿಸಿದಿರಿ ಅಂತಕ್ಕಂಥದ್ದನ್ನ ಭಾವಿಸ್ತೀನಿ. ಇಲ್ಲಿ ಸರಿ ಉತ್ತರ ಆಗತ್ತೆ. ಅದು ಯಾವ್ದಂದ್ರೆ ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗತ್ತೆ. ಪಕ್ವತೆ ಮತ್ತು ಕಲಿಕೆಯ ಅನುಭವ. ಪಕ್ವತೆ ಅಂದ್ರೆ ಏನು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಏನು? ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರುವ ಲಕ್ಷಣಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂದ್ರೆ ಪಕ್ವತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರತಕ್ಕಂಥ ಲಕ್ಷಣಗಳು. ಇದು ಕೂಡ ಕ್ವಶನ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಅನುಭವ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಎಕ್ಸ್ಪೀರಿಯನ್ಸ್ ಕೆ ನಾಟ್ ಬಿ ಎಕ್ಸ್ಪೀರಿಯನ್ಸ್, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು. ಸೊ ಹೀಗಾಗಿ ಪಕ್ವತೆ ಮೇಲೆ ಸಾಕಷ್ಟು ಒಂದು ಕ್ವಶನ್ಸ್ ಬರ್ತದೆ. ಇದನ್ನ ಗಮನದಲ್ಲಿ ಇಟ್ಟುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇದು ಒಂದೇ ಕ್ವಶನ್ ಬರಲ್ಲ. ಈ ನಾನು ಹೇಳಿದೆ ಆಗಲೇ ಒಂದು ಪಾಯಿಂಟ್ ಅನ್ನ ಏನಂತ ಹೇಳಿ, ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರತಕ್ಕಂಥ ಲಕ್ಷಣಗಳಿಗೆ ಅಷ್ಟೇ ಪಕ್ವತೆ ಅಂತ ಕರಲ್ಲ. ಇನ್ನು ಸಾಕಷ್ಟು ಏನಿದ್ರೆ ಇದಕ್ಕೆ ಡೆಫಿನೇಷನ್ಸ್ ಗಳು ಬರ್ತದೆ ಯಾವುದಕ್ಕೆ? ಪಕ್ವತೆಗೆ ಸಂಬಂಧಪಟ್ಟಂತೆ. ಅಂದ್ರೆ ಇದು ಒಂದು ಜೈವಿಕ ಅಂಶ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಅಂದ್ರೆ ಬೆಳವಣಿಗೆ ಮತ್ತು ಪರಿಸರವನ್ನ, ಅನುವಶತೆ ಮತ್ತು ಪರಿಸರವನ್ನ ಪ್ರಭಾವಿಸಿದ ಒಂದು ಜೈವಿಕ ಅಂಶ ಯಾವುದು ಅಂತ ಕೇಳಿದ್ರೆ ಅಲ್ಲೂ ಕೂಡ ನೀವೇನ್ ಮಾಡ್ತೀರಿ ಅಂದ್ರೆ ಪಕ್ವತೆ ಅಂತಕ್ಕಂಥದ್ದನ್ನ ಗುರುತಿಸ್ತೀರಿ. ಅರ್ಥ ಆಯ್ತಾ? ಸೊ ಅಂದ್ರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ ಕೂಡ ಪಕ್ವತೆ ಅಂತ ಆಗತ್ತೆ. ಸೊ ಈ ಒಂದು 3 ಡೆಫಿನೇಷನ್ಸ್ ಗಳು ಪಕ್ವತೆ ಮೇಲೆ ನೀವು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಇನ್ನು ಕಲಿಕೆ ಅಂತಕ್ಕಂಥದ್ದು ಗೊತ್ತಿದೆ. ಏನು? ಕಾರ್ಯನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಮಾರ್ಪಾಡನ್ನ ನಾವು ಕಲಿಕೆ ಅಂತ ಕರಿತಾ ಇದೀವಿ. ಸೊ ಈಗ ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಆಟೋಮೆಟಿಕ್ ಕಲಿಕೆಯ ಪರಿಣಾಮವಾಗಿ ಮಾರ್ಪಾಡಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ಐ ಹೋಪ್ ಈ ಒಂದು ಪಾಯಿಂಟ್ ಏನಂದ್ರೆ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋದು. ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಎರಡನೇ ಕ್ವಶನ್ ನಿಮ್ಗೆ ಗೋಚರ ಆಗ್ತಾ ಇದೆ, ನೋಡ್ಕೊಳ್ಬಹುದು. ವಿಕಾಸ ಶಿರಪಾದ ವಿಕಾಸದ ತತ್ವ ಎಂದರೆ ಏನು ಅಂತ ಕೇಳಿದ್ದಾರೆ. ಶಿರಪಾದ ವಿಕಾಸದ ತತ್ವ ಅಂದ್ರೆ ಏನು? ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಳ್ತಾ ಹೋಗಿ. ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ವಿಕಾಸವು ಎಲ್ಲಾ ದಿಕ್ಕಿನಲ್ಲಿ ಸಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ವಿಕಾಸವು ದೇಹದ ಎಲ್ಲಾ ಭಾಗಗಳಲ್ಲಿ ಹರಡುತ್ತದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸರಿ ಉತ್ತರ ಯಾವ್ದಾಗತ್ತೆ? ಶಿರಪಾದ ಅಂದ್ರೆ ಶಿರದಿಂದ ಪಾದದವರೆಗೆ ಅಂತಕ್ಕಂಥದ್ದು. ಹಾಗಾದ್ರೆ ಈಗ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ನಾನು. ಶಿರದಿಂದ ಪಾದದ ಕಡೆಗೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮಗು ಇದೆ ಅನ್ಕೊಳ್ಳಿ. ಸೊ ಈ ಮಗುವಿನ ವಿಕಾಸ ಏನಂದ್ರೆ ಈ ರೀತಿಯಾಗಿ ಆಗ್ತಾ ಇದೆ, ಅಂದ್ರೆ ತಲೆಯಿಂದ ಪಾದದ ಕಡೆಗೆ ಬರ್ತಾ ಇದೆ. ಸೊ ಹೀಗಾಗಿ ಸರಿ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ 2 ಆಗತ್ತೆ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗತ್ತೆ. ಅದೇ ರೀತಿಯಾಗಿ ಈ ಶಿರಪಾದ ಮುಖ ಒಂದು ತತ್ವವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಶೆಫೆಲೋ ಕಾಡಲೋ ಟ್ರೆಂಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಶೆಫೆಲೋ ಕಾಡೆಲೋ ಟ್ರೆಂಡ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಇದು ಕೂಡ ಕ್ವಶನ್ ಬರ್ಬೋದು. ಶೆಫೆಲೋ ಕಾಡೆಲೋ ಟ್ರೆಂಡ್. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ನೋಡ್ಕೊಳ್ಬಹುದು. ಆಪ್ಷನ್ 1 ಏನಿದೆ? ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆಗೆ ಸಾಗುತ್ತದೆ ಅಂತಿದೆ. ಸೊ ಇದನ್ನ ಫ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ. ಫ್ರಾಕ್ಸಿಮಾ ಡೆಸಾಲ್ಟ್ ಟ್ರೆಂಡ್, ಕನ್ನಡದಲ್ಲಿ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಡೆಸಾಲ್ಟ್ ಟ್ರೆಂಡ್ ಅಂತ ಕರಿತೀವಿ. ಡೆಸಾಲ್ಟ್ ಟ್ರೆಂಡ್.
ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಎಲ್ಲಾ ದಿಕ್ಕಿನಲ್ಲಿ ಹರಡ್ತದೆ ಅಂತಕ್ಕಂಥದ್ದು ಇದು ಪೂರ್ಣದಿಂದ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಸಾಕ್ತದೆ, ಸಮಗ್ರತೆ ತತ್ವದಲ್ಲಿ ಇದು ಬರ್ತದೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅಂದ್ರೆ 4 ಒಂದು ಆಯ್ಕೆಗಳನ್ನ ನೀವು ಎಕ್ಸ್ಪ್ರೆಷನ್ ತಿಳ್ಕೊಂಡ್ರೆ ನಿಮ್ಗೆ ಇಲ್ಲಿ ಏನಂದ್ರೆ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದು ಟಿ ಒಂದು ಕ್ರ್ಯಾಕ್ ಮಾಡ್ಲಿಕ್ಕೆ. ಯಾಕಂದ್ರೆ ನಾನು ಕೂಡ ಈ ಒಂದು ಕ್ವಶನ್ ಪೇಪರ್ಸ್ ಆಗಿರ್ಬೋದು ಇನ್ನು ಸಾಕಷ್ಟು ಪಠ್ಯ ಪುಸ್ತಕಗಳನ್ನ ರೆಫರ್ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಟೀಚ್ ಮಾಡ್ತಿರ್ತೇನೆ. ಈಗಾಗಲೇ 5 ಬಾರಿ ಕರ್ನಾಟಕ ಟಿಇಟಿನ 119 ಗರಿಷ್ಠ ಅಂಕಗಳೊಂದಿಗೆ 149ಕ್ಕೆ ತೆರಗಡೆ ಆಗಿದ್ದೇನೆ. 100% ಹೇಳಿದ್ರೆ ನನ್ನ ಒಂದು ಅನುಭವ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದು. ಮುಂದಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಸೊ 3ನೇ ಪ್ರಶ್ನೆ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನ ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನ ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು. ಫಸ್ಟ್ ಒಂದು ಸ್ವಾಂಗೀಕರಣ ಅಂತ ಕೊಟ್ಟಿದ್ದಾರೆ, ನಂತರದಲ್ಲಿ ಹೊಂದಾಣಿಕೆ ಅಂತ ಕೊಟ್ಟಿದ್ದಾರೆ, ಸ್ಕೀಮ್ ಅಂತ ಕೊಟ್ಟಿದ್ದಾರೆ, ನಂತರದಲ್ಲಿ ಸಮತೋಲನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ? ಎಸ್, ನಿಮ್ಮ ಇಮ್ಯಾಜಿನೇಷನ್ ಸರಿಯಾಗಿದೆ. ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸ್ಕೀಮಾ ಅಂತಕ್ಕಂಥದ್ದಾಗತ್ತೆ. ಏನಾಗುತ್ತೆ? ಸ್ಕೀಮಾ. ಹಾಗಾದ್ರೆ ಸ್ಕೀಮಾ ಅಂದ್ರೆ ಏನು? ವಸ್ತುಗಳನ್ನು ಕಂಡುಕೊಳ್ಳುವ ಪ್ರಜ್ಞೆ. ಎಕ್ಸಾಮ್ ಅಲ್ಲಿ ಇದು ಕೇಳಬಹುದು, ಒಂದು ಬಾರಿ ಕೇಳಿದ್ದಾರೆ. ಅದು ಏನ್ ಕೇಳಿದ್ದಾರೆ ಅಂದ್ರೆ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನವೇ ಸ್ಕೀಮಾ ಅಂತ ಕೇಳಿದ್ದಾರೆ. ಮುಂದೆ ಏನೇನು ಬರ್ಬೋದು? ವಸ್ತುಗಳನ್ನು ಕಂಡುಕೊಳ್ಳುವ ಪ್ರಜ್ಞೆ. ವಸ್ತುಗಳನ್ನು ಕಂಡುಕೊಳ್ಳುವ ಪ್ರಜ್ಞೆಯನ್ನ ನಾವೆಲ್ಲರೂ ಏನಂತ ಕರಿತಾ ಇದ್ದೀವಿ ಅಂದ್ರೆ ಸ್ಕೀಮಾ ಅಂತ ಕರಿತೀವಿ. ಅಥವಾ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನ. ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನ. ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನವನ್ನು ಏನಂತ ಕರಿತಾ ಇದೀವಿ? ಸ್ಕೀಮಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ತಾಯಿಯ ಸ್ಪರ್ಶ ಆದಾಗ ಮುಗುಳಾಗ್ತಾ ಇದೆ, ಅದು ಸ್ಕೀಮಾಕ್ಕೆ ಉದಾಹರಣೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸ್ಕೀಮಾ ಕೇವಲ ಮಕ್ಕಳಲ್ಲಿ ಆಗಲ್ಲ, ದೊಡ್ಡವರಲ್ಲಿ ಕೂಡ ಆಗುತ್ತೆ. ನಾವು ಕಂಪ್ಯೂಟರ್ ಕಲಿಕೆಯಲ್ಲಿ ಹೊಸದನ್ನ ಕಲಿತಾ ಇದೀವಿ, ಇಟ್ ಮೀನ್ಸ್ ನಮಗೂ ಕೂಡ ಸ್ಕೀಮಾ ಆಗ್ತಾ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ವಾಂಗೀಕರಣ ಅಂತ ಕೊಟ್ಟಿದ್ದಾರೆ. ಸ್ವಾಂಗೀಕರಣವನ್ನ ಏನಂತ ಕರಿತೀವಿ ಅಂದ್ರೆ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಮನೋಗತ ಮಾಡಿಕೊಳ್ಳುವಿಕೆ ಅಂದ್ರೆ ಈಗಾಗಲೇ ಇರ್ತಕ್ಕಂಥ ಜ್ಞಾನದಲ್ಲಿ ಹೊಸ ಜ್ಞಾನವನ್ನ ಸೇರಿಸಿಕೊಳ್ಳುವ ಪ್ರಕ್ರಿಯೆನ ಏನಂತ ಕರಿತೀವಿ ಅಂದ್ರೆ ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಈಗಾಗಲೇ ಯುಕ್ತ ಜ್ಞಾನದಲ್ಲಿ ಹೊಸ ಜ್ಞಾನವನ್ನು ಸೇರಿಸಿಕೊಳ್ಳುದು. ಫಾರ್ ಎಕ್ಸಾಂಪಲ್, ಬಾಲ್ಯದಲ್ಲಿ ಒಂದು ಚಮಚವನ್ನು ಹಿಡಿಯಲು ಕಲಿತಿರ್ತಕ್ಕಂಥ ಮಗು ದೊಡ್ಡವನಾದ ಮೇಲೆ ಪೆನ್ನನ್ನು ಹಿಡಿಲಿಕ್ಕೆ ಕಲಿತದೆ. ಇಟ್ ಮೀನ್ಸ್ ಆ ಒಂದು ಚಮಚವನ್ನು ಹಿಡಿತಕ್ಕಂಥ ಒಂದು ಅನುಭವ ಏನಿದೆ ಅದ್ರ ಮೇಲೆ ಅದು ಏನ್ ಮಾಡ್ಕೋತಂದ್ರೆ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡ್ಕೋತದೆ. ಅದಕ್ಕೆ ಮನೋಗತ ಮಾಡಿಕೊಳ್ಳುವಿಕೆ ಅಥವಾ ಸ್ವಾಂಗೀಕರಣ ಅಂತ ಕರಿತೀನಿ. ಸೊ ಇದು ಹೊಂದಾಣಿಕೆಯಲ್ಲಿ ಬರ್ತದೆ. ಅಂದ್ರೆ ಮಗು ಈ ಜ್ಞಾನವನ್ನು ಏನ್ ಸಂಸ್ಕರಿಸ್ತಾ ಇದೆ ಅದು ಕೆಲವೊಂದು ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ತದೆ ಅಂತಕ್ಕಂಥ ದೊಡ್ಡ ಮಾಡ್ಕೊಳ್ಬೇಕು. ಈಗಾಗಲೇ ಇದನ್ನ ಕಂಟೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅಡಾಪ್ಟೇಷನ್, ಅಸಿಮಿಲೇಷನ್ ಮತ್ತು ಅಕಮಂಡೇಷನ್ ಈ 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಮತೋಲನ ಅಂತಕ್ಕಂಥದ್ದು ಸಮತೋಲನವನ್ನು ಸಾಧಿಸಲೇಬೇಕಾಗತ್ತೆ. ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮಗು ಏನಿದ್ರೆ ಅಪಸಮಾಯೋಜನೆಗೆ ಗುರಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅನುವಂಶೀಯತೆ ಕೊಟ್ಟಿದ್ದಾರೆ, ಪರಿಸರ, ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೊಟ್ಟಿದ್ದಾರೆ, ಪೌಷ್ಟಿಕತೆ ಅಂತ ಕೊಟ್ಟಿದ್ದಾರೆ. ಸೊ ಉತ್ತರ ಯಾವುದು ಅಂತಕ್ಕಂಥದ್ದು ಇಮ್ಯಾಜಿನೇಷನ್ ಮಾಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಆಗುತ್ತೆ. ಓಕೆ, ಸೊ ಮೊದಲದಾಗಿ ನೋಡ್ಕೊಳ್ಳಿ, ಅನುವಂಶೀಯತೆ ಅಂದ್ರೆ ಏನು? ಯಾವುದಕ್ಕೆ ಅನುವಂಶೀಯತೆ ಅಂತ ಕರಿತೀವಿ? ತನ್ನ ಪೂರ್ವಜರಿಂದ ಬಳುವಳಿಯಾಗಿ ಪಡೆದುಕೊಂಡಿರುವ ಎಲ್ಲ ಮಾನಸಿಕ ಮತ್ತು ಬೌದ್ಧಿಕ ಲಕ್ಷಣಗಳ ಮೊತ್ತವನ್ನ ಅನುವಂಶೀಯತೆ ಅಂತ ಕರಿತೀವಿ. ತಂದೆಯಿಂದ 50%, ತಾಯಿಯಿಂದ 50% ಬರ್ತದೆ, ಅಜ್ಜಿಯಿಂದ 1.4% ಬರ್ತದೆ, ನಂತರದಲ್ಲಿ ಮುತ್ತಜ್ಜಿಯಿಂದ ಏನು ಬರ್ತದೆ ಅಂದ್ರೆ 1.8% ಬರ್ತದೆ ಅಂತಕ್ಕಂಥದ್ದು ಏನು ಅನುವಂಶೀಯ ಲಕ್ಷಣಗಳು. ಹಾಗಾದ್ರೆ ಅನುವಂಶೀಯ ಲಕ್ಷಣಗಳು ಯಾವುದು ವರ್ಗಾವಣೆ ಮಾಡುತ್ತೆ ಅಂತಕ್ಕಂಥದ್ದು ಈಗಾಗಲೇ ಕ್ವಶನ್ ಕೇಳಿದ್ದಾರೆ. ಅದು ವಂಶವಾಹಿನಿಗಳು ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಪರಿಸರ ನಮ್ಮ ಸುತ್ತಮುತ್ತಲಿನ ಬೌದ್ಧಿಕ, ಸಾಮಾಜಿಕ ಮತ್ತು ಜೈವಿಕ ಪರಿಸರವನ್ನ ಅಥವಾ ಭೌತಿಕ ಪರಿಸರವನ್ನ 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಅನುವಂಶೀಯತೆ ಮತ್ತು ಪರಿಸರ ಇಲ್ಲಿ ಸರಿ ಉತ್ತರ ಆಗತ್ತೆ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನಾಗುತ್ತೆ? ಉದ್ದೇಶಪೂರ್ವಕವಾಗಿ ವರ್ತನೆ, ತರ್ಕಬದ್ಧವಾಗಿ ಆಲೋಚನೆ ಮತ್ತು ಹೊಂದಾಣಿಕೆ, ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತೇಳಿ ವೆಸ್ಲರ್ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಕ್ಸಾಮ್ ಇದು ಕೂಡ ಕ್ವಶನ್ ಆಗಿದೆ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏಕಮುಖ ಒಂದು ಚಿಂತನೆಯನ್ನ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ. ಎಸ್, 5ನೇ ಪ್ರಶ್ನೆ. ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ವಿಕಾಸದ ಕೊರತೆ ಕೊಟ್ಟಿದ್ದಾರೆ, ಪಕ್ವತೆಯ ಕೊರತೆ ಕೊಟ್ಟಿದ್ದಾರೆ, ಸೂಕ್ತ ಬೆಳವಣಿಗೆ ಇಲ್ಲದೆ ಇರುವುದು ಕೊಟ್ಟಿದ್ದಾರೆ, ಪೌಷ್ಟಿಕತೆಯ ಕೊರತೆ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ನಾನು ನಿಮಗೆ ಪಕ್ವತೆಯ ಬಗ್ಗೆ ಮಾತಾಡಿದ್ದೀನಿ. ಏನಂದ್ರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ.
ಅಭ್ಯಾಸ ಮತ್ತು ಅನುಭವಗಳಿಲ್ಲದೆ ಜನ್ಮದತ್ತವಾಗಿ ಬಂದಿರತಕ್ಕಂಥ ಲಕ್ಷಣಗಳು ಅಂತ ಹೇಳಿ. ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಪಕ್ವತೆ ಕೊರತೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮಲ್ಲಿ ಯಾರೋ ಒಬ್ಬರು ಪೇರೆಂಟ್ಸ್ ಬಂದು 5 ವರ್ಷದ ಪೇರೆಂಟ್ಸ್ ಬಂದು 5 ವರ್ಷ 10 ತಿಂಗಳ ಮಗುವಿನ ಒಬ್ಬ ಪೇರೆಂಟ್ಸ್ ಬಂದು ನನ್ನ ಮಗುವನ್ನ ಯಾವ ಒಂದು ತರಗತಿಗೆ ಸೇರಿಸಲಿ ಅಂತಕ್ಕಂಥದ್ದು ನಿಮಗೆ ಸಜೆಸ್ಟ್ ಕೇಳಿದಾಗ ಅವಾಗ ನೀವೇನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸಿ ಅಂತಕ್ಕಂಥದ್ದು ಹೇಳ್ತೀರಾ. ಸೊ ಆ ಹೇಳಿದ್ದು ಯಾವುದರ ಆಧಾರ ಮೇಲಿದೆ? ಇದು ಕೂಡ ಕ್ವಶನ್ ಬಂದಿದೆ, ಪಕ್ವತೆಯ ಆಧಾರದ ಮೇಲಿದೆ ಅಂತಕ್ಕಂಥದ್ದು. ಸೊ ಪಕ್ವತೆ ಇಲ್ಲಿ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತ ಕೇಳಿದ್ದಾರೆ. ಶಿರ ಕೊಟ್ಟಿದ್ದಾರೆ, ಕಾಲುಗಳು ಕೊಟ್ಟಿದ್ದಾರೆ, ತೋಳುಗಳು, ಹಸ್ತ. ಈಗಾಗಲೇ ಫಸ್ಟ್ ಕ್ವಶನ್ ಏನ್ ನೋಡಿದ್ವಿ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇದಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಶಿರ ಆಗತ್ತೆ. ಇದಕ್ಕೆ ಶಿರ ಪಾದಾಭಿಮುಖ ವಿನ್ಯಾಸ ಅಂತ ಕರಿತೀನಿ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಶಿರ ಪಾದಾಭಿಮುಖ ವಿನ್ಯಾಸ ತತ್ವ, ಶೆಫಲೋ ಕಾಡಲೋ ಟ್ರೆಂಡ್ ಅಂತ ಕರಿತೀವಿ. ಮೊದಲು ಏನಾಗತ್ತಂದ್ರೆ ಮಗುವಿನ ಈ ರೀತಿಯಾಗಿ ವಿಕಾಸ ನಡೀತದೆ. ಶಿರ ನಿಯಂತ್ರಣಕ್ಕೆ ಬಂದು ನಂತರದಲ್ಲಿ ಕೈ ಕಾಲುಗಳು ಈ ರೀತಿಯಾಗಿ ಬರ್ತದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಬೆರಳುಗಳ ಕಡೆಗೆ ವಿಕಾಸ ಸಾಗತ್ತೆ ಅಂತಕ್ಕಂಥದ್ದು. ಎಸ್, ಮುಂದಕ್ಕೆ ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್, ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10 ವರ್ಷ. ಹಾಗಾದ್ರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಒಂದು ಬುದ್ಧಿಶಕ್ತಿ ಕ್ಯಾಲ್ಕುಲೇಷನ್ ಮೇಲೆ ಟಿಇಟಿಯಲ್ಲಿ ಒಂದು ಕ್ವಶನ್ ಕೇಳ್ತಾನೆ ಈ ರೀತಿಯಾಗಿ. ಇಲ್ಲಿ 150 ಕೊಟ್ಟಿದ್ದಾರೆ, 100 ಕೊಟ್ಟಿದ್ದಾರೆ, 120, 125 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರೆ ಐಕ್ಯೂ ಒಂದು ಸೂತ್ರ ಗೊತ್ತಿರಬೇಕು. ಐಕ್ಯೂನ ಪಿತಾಮಹ ಯಾರು ಅಂತ ಕೇಳಿದ್ರೆ ವಿಲಿಯಂ ಸ್ಟರ್ನು. ಐಕ್ಯೂ ಹಾಗಾದ್ರೆ ಮುಂದೆ ಏನ್ ಬರ್ತದೆ? ಐಕ್ಯೂ MA × 100 ಡಿವೈಡೆಡ್ ಬೈ CA ಅಂತ ಬರ್ತದೆ ಈ ಸೂತ್ರ. ಸೊ ಇದರಲ್ಲಿ ನೀವೀಗ ಫಿಲ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಎಷ್ಟು ಅಂದ್ರೆ ಒಂದು ಮಗುವಿನ ವಯಸ್ಸು 8 ವರ್ಷ ಇದೆ. ಸೊ 8 ವರ್ಷ ಅಂದ್ರೆ ದೈಹಿಕ ವಯಸ್ಸಿದೆ, ಹಾಗೂ ಅವನ ಮಾನಸಿಕ ವಯಸ್ಸು 10 ವರ್ಷ. ಸೊ 10 ವರ್ಷ ಮಾನಸಿಕ ವಯಸ್ಸಿದೆ, 10 × 100 ಮಾಡಿ 1000 ಬರ್ತದೆ. ಹೌದಾ? ಎಷ್ಟು ಬರ್ತದೆ? 1000 ಬರ್ತದೆ. ಓಕೆ. ಸೊ ಡಿವೈಡೆಡ್ ಬೈ ಇಲ್ಲಿ ಅಂದ್ರೆ ದೈಹಿಕ ವಯಸ್ಸು ಕೇಳಿದರೆ ದೈಹಿಕ ವಯಸ್ಸು ಎಷ್ಟಿದೆ ಅಂದ್ರೆ 8 ವರ್ಷ ಇದೆ. ಸೊ 8 ವರ್ಷ ಮಾಡಿ, ಇದಕ್ಕೆ 8 ಡಿವೈಡೆಡ್ ಮಾಡಿ, ಅವಾಗ ಎಷ್ಟಾಗತ್ತೆ ಅಂದ್ರೆ 125 ಉತ್ತರ ಬರ್ತದೆ. ಸೊ ಸರಿ ಉತ್ತರ ಏನಾಗುತ್ತೆ ಅಂದ್ರೆ ಆಪ್ಷನ್ 4 ಇಲ್ಲಿ ರೈಟ್ ಆನ್ಸರ್ ಆಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದರ ಮೇಲೆ ಮಾನಸಿಕ ವಯಸ್ಸು ಕೇಳಬಹುದು, ದೈಹಿಕ ವಯಸ್ಸು ಕೇಳಬಹುದು, ಅಥವಾ ಐಕ್ಯೂ ಕೇಳಬಹುದು. ನೆಕ್ಸ್ಟ್, ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಜ್ಞಾನವೂ ಸಹ ರಚಿಸಲಾಗುತ್ತದೆ ಎನ್ನುವ ಸಿದ್ಧಾಂತ ಯಾರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಸೊ ನೋಡ್ತಾ ಹೋಗಿ ಯಾವುದು ಸರಿಯಾಗುತ್ತೆ ಅಂತೇಳಿ. ವೈಗೋಸ್ಕರ್ ಅವರ ಸಿದ್ಧಾಂತ, ಪಿಯಾಜೆರ್ ಅವರ ಸಿದ್ಧಾಂತ, ಕೋಲ್ಬರ್ಗ್ ಅವರ ಸಿದ್ಧಾಂತ, ಬ್ರೂನರ್ ಅವರ ಸಿದ್ಧಾಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ ಅಂದ್ರೆ ಅದು ವೈಗೋಸ್ಕರ್ ಅವರ ಸಿದ್ಧಾಂತ ಆಗತ್ತೆ. ವೈಗೋಸ್ಕರ್ ಅವರು ಈಗಾಗಲೇ MK ಮೋರ್ ನಾಲೆಜ್ ದ್ಯಾನ್ ಅದರ್ಸ್ ಅಂತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ನಮ್ಗಿಂತ ಯಾರು ಹೆಚ್ಚು ಬುದ್ಧಿವಂತರಿರ್ತಾರೆ ಅವರಿಂದ ನಾವು ನಾಲೆಜ್ ಅನ್ನ ಪಡ್ಕೊಳ್ಬೇಕು. ಅದಕ್ಕೇನಂದ್ರೆ MKO ಅಂತ ಕರೀತಾರೆ. ಅದ್ರ ಜೊತೆಗೆ ಇವರ ಕಲಿಕೆಯನ್ನ ಸಹಕಾರಿ ಕಲಿಕೆ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ವೈಗೋಸ್ಕಿ ಆಗುತ್ತೆ. ಸಹಕಾರಿ ಕಲಿಕೆ ಅಂದ್ರೆ ಇದನ್ನ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ZPD ಅಂತ ಕೂಡ ಕರಿತೀವಿ. ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಾಮಾನ್ಯ ಸಂಭವನೀಯ ವಿಕಸನ ವಲಯ ಅಂತ ಕರಿತೀವಿ. ಎಕ್ಸಾಂಪಲ್ ಇದು ಕೂಡ ಕ್ವಶನ್ ಕೇಳಿದ್ದಾರೆ. ನಂತರದಲ್ಲಿ ಸ್ಕಫೋಲ್ಡಿಂಗ್ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ. ಸ್ಕಫೋಲ್ಡಿಂಗು ಅಥವಾ ಭೌತಿಕ ಸಂರಚನವಾದ ಅಂತ ಕ್ವಶನ್ ಕೇಳಿದ್ದಾರೆ. ಇದರ ಅರ್ಥ ಏನಂದ್ರೆ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಕಲಿಯುವವರು ಮತ್ತು ನೆರವಿಲ್ಲದೆ ಕಲಿಯುವವರ ನಡುವಿನ ವ್ಯತ್ಯಾಸವನ್ನು ಹೇಳ್ತಾರೆ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಕೆಲ ಸ್ಟೂಡೆಂಟ್ಸ್ ಇದ್ದಾರೆ, ಟ್ಯೂಷನ್ಗೆ ಹೋಗಿ ಅವರು ಕಲಿತಾ ಇದ್ದಾರೆ. ಕೆಲ ಮಕ್ಕಳು ಬಡವರು ಇದ್ದಾರೆ, ಅವ್ರ ಮನೇಲಿ ಕೂತ್ಕೊಂಡು ಕಲಿತಾ ಇದ್ದಾರೆ. ಈ ಮತ್ತು ಇಬ್ಬರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಿದೆ ಅಂದ್ರೆ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇದೆ. ಅಂದ್ರೆ ಮಗುವಿನ ಕಲಿಕೆಯಲ್ಲಿ ಪೇರೆಂಟ್ಸು, ತಂದೆ ತಾಯಿ, ಗುರು ಹಿರಿಯರು, ಸಮಾಜ, ಸಮವಯಸ್ಕರ ಗುಂಪು ಎಲ್ಲರೂ ಕೂಡ ಪ್ರಭಾವ ಬೀರ್ತಾರೆ ಅಂತಕ್ಕಂಥದನ್ನ ವೈಗೋಸ್ಕರ್ ಅವರು ಹೇಳ್ತಾ ಬರ್ತಾರೆ. ಅಂದ್ರೆ ತನ್ನ ಜ್ಞಾನವನ್ನ ಮಗು ಏನ್ ಮಾಡ್ತಂದ್ರೆ ವಿಸ್ತರಿಸಿಕೊಳ್ತಾ ಹೋಗ್ತದೆ. ಯಾವುದರ ಮುಖಾಂತರ? ಅದು ಸಾಮಾಜಿಕ ಪ್ರಕ್ರಿಯೆ ಮುಖಾಂತರ. ಇದನ್ನೇ ಸಾಮಾಜಿಕ ಮತ್ತು ಐತಿಹಾಸಿಕ ದೃಷ್ಟಿಕೋನ ಸಿದ್ಧಾಂತ ಅಂತ ಕರೀತಾರೆ. ಮಗು ಸಮಾಜದ ಮುಖಾಂತರ ತನ್ನ ಜ್ಞಾನವನ್ನ ಏನ್ ಮಾಡ್ತಂದ್ರೆ ವಿಸ್ತರಿಸಿಕೊಳ್ಳುತ್ತೆ ಅಂತಕ್ಕಂಥದ್ದು. ಪಿಯಾಜೆ ಅವರು ಬೌದ್ಧಿಕ ವಿಕಾಸ ಸಿದ್ಧಾಂತದ ರೂವಾರಿ. ನಂತರ ಕೋಲ್ಬರ್ಗ್ ಅವರು ನೈತಿಕ ವಿಕಾಸ ಸಿದ್ಧಾಂತ, ಬ್ರೂನರ್ ಅವರು ಅನ್ವೇಷಣಾ ಕಲಿಕೆ ಅಂತ ಬರ್ತದೆ, ಅಥವಾ ಪರಿಕಲ್ಪನಾ ಗಳಿಕೆಯ ಸಿದ್ಧಾಂತದ ರೂವಾರಿ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಪಿಯಾಜೆ ಅವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಯಾವುದು ಅಂತ ಕೇಳಿದ್ದಾರೆ. ಜೀನ್ ಪಿಯಾಜೆ ಅವರು ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸ್ಕೀಮಾ ಅಂತ ಹೇಳಿ ಆಗ್ಲೇ ಒಂದು ಕಾನ್ಸೆಪ್ಟ್ ಅನ್ನ ಮುಂದೆ ಡಿಸ್ಕಷನ್ ಮಾಡಿದೆ ನಾನು. ಸೊ ಇಲ್ಲಿ ಬಾಲ್ಯಾವಸ್ಥೆ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ನಂತರದಲ್ಲಿ ಕಿಶೋರಾವಸ್ಥೆ ಕೊಟ್ಟಿದ್ದಾರೆ, ಪ್ರೌಢಾವಸ್ಥೆ ಕೊಟ್ಟಿದ್ದಾರೆ, ಮತ್ತು ವೃದ್ಧಾಪ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತಂದ್ರೆ ಜ್ಞಾನ ವಲಯದ ವಿಕಾಸದ ಗರಿಷ್ಠ ಮಟ್ಟ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತಂದ್ರೆ ಕಿಶೋರಾವಸ್ಥೆ ಆಗತ್ತೆ. ಯಾವ್ದಾಗತ್ತೆ? ತಾರುಣ್ಯ ಅವಸ್ಥೆ ಆಗತ್ತೆ. ಅಂದ್ರೆ ಔಪಚಾರಿಕ ಹಂತಗಳ ನಂತರದ 12 ವರ್ಷಗಳ ಮೇಲ್ಪಟ್ಟು ಮಗುವಿನಲ್ಲಿ ಏನು ಬರ್ತದೆ ಅಂದ್ರೆ ಜ್ಞಾನಾತ್ಮಕ ವಲಯದ ಗರಿಷ್ಠ ಮಟ್ಟ ಆಗತ್ತೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. 4 ಸ್ಟೇಜಸ್ ಬಗ್ಗೆ ಮಾತಾಡ್ತಾ ಬಂದ್ರು. ಅದು ಸಂವೇದನಾಗತ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಔಪಚಾರಿಕ ಹಂತ. 4th ಸ್ಟೇಜ್ ಏನು ಬರ್ತದೆ ಅದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಇವೆಲ್ಲ ಅಂಶಗಳನ್ನ ನಾವು ಕಾಣ್ತಾ ಇದ್ದೀವಿ. ಓಕೆ, ಮುಂದಕ್ಕೆ ಹೋಗೋಣ.
ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನ ಈ ಕೆಳಕಂಡ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು. ವಸ್ತುಗಳು ಶಾಶ್ವತ ಅಂತಕ್ಕಂಥ ಪರಿಕಲ್ಪನೆ ಎಲ್ಲಿ ಕಾಣ್ತಾ ಇದೀವಿ? ಪೂರ್ವ ಕಾರ್ಯ ಹಂತದಲ್ಲಿ ಕಾಣ್ತಾ ಇದೀವ, ಸಂವೇದನಾ ಗತಿ ಹಂತದಲ್ಲಿ ಕಾಣ್ತಾ ಇದೀವ, ಔಪಚಾರಿಕ ಕಾರ್ಯಗಳ ಹಂತದಲ್ಲಿ, ಮೂರ್ತ ಕಾರ್ಯಗಳ ಹಂತದಲ್ಲಿ. ದ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಅದು ಸಂವೇದನಾ ಗತಿ ಹಂತದಲ್ಲಿ ಆಗತ್ತೆ. ಆಪ್ಷನ್ 2 ಅಂದ್ರೆ ವಸ್ತುಗಳು ಶಾಶ್ವತ, ವಸ್ತುಗಳು ತನ್ನಿಂದ ಪ್ರತ್ಯೇಕ, ಆಮೇಲೆ ವಸ್ತುಗಳನ್ನ ಕಂಡುಕೊಳ್ಳುವ ಪ್ರಜ್ಞೆ ಮಗುವಿನಲ್ಲಿ ಮೂಡುತ್ತೆ. ಇದು ಹುಟ್ಟಿನಿಂದ 2 ವರ್ಷಗಳವರೆಗೆ ಇರ್ತದೆ. ಆಮೇಲೆ ಪೂರ್ವ ಕಾರ್ಯ ಅಂತ 2 ರಿಂದ 7 ವರ್ಷ ಇರ್ತದೆ. ಔಪಚಾರಿಕ ಕಾರ್ಯಗಳಂತ 12 ವರ್ಷ ಮೇಲ್ಪಟ್ಟಿರ್ತದೆ. ಮೂರ್ತ ಕಾರ್ಯಗಳಂತ ಇದು 7 ರಿಂದ 11 ವರ್ಷ ಅಥವಾ 12 ವರ್ಷ ಇರ್ತದೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಪ್ರಕಾರ 12 ವರ್ಷ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಎಸ್. ಹಸುಳೆತನ ಹಂತದ ಅವಧಿ ಏನು ಅಂತ ಕೇಳಿದ್ರೆ ಜನನದಿಂದ 3 ವರ್ಷ ಕೊಟ್ಟಿದ್ದಾರೆ, 3 ವರ್ಷಗಳಿಂದ 6 ವರ್ಷ ಕೊಟ್ಟಿದ್ದಾರೆ, 6 ವರ್ಷದಿಂದ 8 ವರ್ಷ ಕೊಟ್ಟಿದ್ದಾರೆ. ನಂತರದಲ್ಲಿ ಗರ್ಭಾವಸ್ಥೆಯಿಂದ ಜನನ ಕೊಟ್ಟಿದ್ದಾರೆ. ಹಸುಳೆತನ ಅಂತಕ್ಕಂಥದ್ದು ಎಲಿಜಬೆತ್ ಹರ್ಲಾಕ್ ಅವರು ಜೀವನಾವಧಿಯ 10 ಹಂತಗಳ ಬಗ್ಗೆ ಮಾತಾಡ್ತಾ ಬಂದರು. ಆ ಜೀವನಾವಧಿಯ 10 ಹಂತಗಳಲ್ಲಿ ನಾವು ಫಸ್ಟ್ ನೋಡ್ತಾ ಇದ್ದೀವಿ ಯಾವ್ದಂದ್ರೆ ಪ್ರಸವ ಪೂರ್ವ, ನಂತರದಲ್ಲಿ ಶೈಶವ, ಹಸುಳೆತನ. ಥರ್ಡ್ ಒಂದು ಪಾಯಿಂಟ್ ಬರ್ತದೆ ಇಲ್ಲಿ. ಸೊ ಇಲ್ಲಿ ಥರ್ಡ್ ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಜನನದಿಂದ 3 ವರ್ಷ ಆಗುತ್ತೆ. ಆಕ್ಚುಲಿ ಅಲ್ಲಿ 2 ವಾರ ಅಂತ 2 ವರ್ಷದವರೆಗೆ ಹೇಳ್ತಾರೆ, ಬಟ್ ಇಲ್ಲಿ 3 ವರ್ಷ ಅಂತ ಕೊಟ್ಟಿದ್ದಾರೆ. ನೀವು ಇದನ್ನ ಏನ್ ಮಾಡ್ಬೇಕಂದ್ರೆ ಸರಿ ಉತ್ತರ ಗುರುತಿಸ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಓಕೆ, ಇದಾದ್ಮೇಲೆ ಪೂರ್ವ ಬಾಲ್ಯ ಬರ್ತದೆ, ಉತ್ತರ ಬಾಲ್ಯ ಬರ್ತದೆ. ಅದು ಪೂರ್ವ ಬಾಲ್ಯ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿವರೆಗೆ 2 ವರ್ಷದಿಂದ 6 ವರ್ಷ ಬರ್ತದೆ, ಬಟ್ ಇಲ್ಲಿ 3 ಕೊಟ್ಟಿದ್ದಾರೆ ಅಂದ್ರೆ ಅದು 3 ರಿಂದ 6 ವರ್ಷ ಕಂಟಿನ್ಯೂ ಆಗುತ್ತೆ. ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ ಏನನ್ನ ಸೂಚಿಸ್ತದೆ? ಸ್ಮೃತಿ ಕೊಟ್ಟಿದ್ದಾರೆ. ಸ್ಮೃತಿ ಅಂದ್ರೆ ನೆನಪು. ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಸಾಧನೆ ಕೊಟ್ಟಿದ್ದಾರೆ, ಸೃಜನಶೀಲತೆ ಕೊಟ್ಟಿದ್ದಾರೆ. ಸೊ ಆನ್ಸರ್ ಯಾವುದು ಅಂತಕ್ಕಂಥದನ್ನ ಐಡೆಂಟಿಫೈ ಮಾಡಿದ್ದೇನೆ ಅಂತ ಹೇಳಿ ಭಾವಿಸ್ತೀನಿ. ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಸಾಧನೆ ಅಂತಕ್ಕಂಥದ್ದು ಆಗತ್ತೆ. ಸಾಧನಾ ಪರೀಕ್ಷೆ ಬಗ್ಗೆ ಮುಂದೆ ತಿಳ್ಕೊಳ್ತೀವಿ ನಾವು. ಒಬ್ಬ ಮಗುವಿನಲ್ಲಿರ್ತಕ್ಕಂಥ ಒಂದು ನಿರ್ದಿಷ್ಟ ವಿಷಯದಲ್ಲಿ ಹೊಂದಿರತಕ್ಕಂಥ ಜ್ಞಾನ ಮತ್ತು ತಿಳುವಳಿಕೆ ಮತ್ತು ಕೌಶಲ್ಯವನ್ನ ಪತ್ತೆ ಹಚ್ಚುವ ಪರೀಕ್ಷೆನ ಸಾಧನಾ ಪರೀಕ್ಷೆ ಅಂತ ಕರಿತೀವಿ. ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಅದು ಸಾಧನೆಯನ್ನ ಸೂಚಿಸ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೃಜನಶೀಲತೆ ಅಂದ್ರೆ ಹೊಸತನ ಮತ್ತು ಸ್ವಂತಿಕೆ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಸ್ಮೃತಿ ಅಂತಕ್ಕಂಥದ್ದು ನೆನಪು, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನು ಈಗಾಗಲೇ ಹೇಳಿದೀನಿ, ಏಕಮುಖ ಚಿಂತನೆ. ನಂತರದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಸಾಧನಾ ಪರೀಕ್ಷೆ ಕೊಟ್ಟಿದ್ದಾರೆ, ನೈದಾನಿಕ ಪರೀಕ್ಷೆ ಕೊಟ್ಟಿದ್ದಾರೆ, ಪ್ರವೇಶ ಪರೀಕ್ಷೆ ಕೊಟ್ಟಿದ್ದಾರೆ, ವೈದ್ಯಕೀಯ ಪರೀಕ್ಷೆ ಕೊಟ್ಟಿದ್ದಾರೆ. ಅದ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ನೈದಾನಿಕ ಪರೀಕ್ಷೆ ಆಗುತ್ತೆ. ಆಪ್ಷನ್ 2 ಯಾವ್ದಾಗತ್ತೆ? ವಿದ್ಯಾರ್ಥಿಗಳ ಕಲಿಕೆಯ ಬಲ ಮತ್ತು ದೌರ್ಬಲ್ಯಗಳನ್ನ ಪತ್ತೆ ಹಚ್ಚೋದ್ರ ಸಲುವಾಗಿ ನಾವು ನೈದಾನಿಕ ಪರೀಕ್ಷೆನ ಬಳಸ್ತೀವಿ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ಇವ್ಯಾಲ್ಯೂಯೇಷನ್ ಅಲ್ಲಿ ಸಾಕಷ್ಟು ಇವ್ಯಾಲ್ಯೂಯೇಷನ್ ಬರ್ತದೆ. ಅದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, CC ಅಂತ ಕರಿತೀವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ. ಆ ಇವ್ಯಾಲ್ಯೂಯೇಷನ್ ಅಲ್ಲಿ ನೈದಾನಿಕ ಮೌಲ್ಯಮಾಪನ ಕೂಡ ಒಂದು ಬರ್ತದೆ. ಸಂಕಲನಾತ್ಮಕ, ರೂಪಣಾತ್ಮಕ, ನೈದಾನಿಕ, ಕಲಿಕೆಗಾಗಿ, ಕಲಿಕೆಯಾಗಿ, ಕಲಿಕೆಯಲ್ಲಿ, ಕಲಿಕೆಯ ನಂತರದಲ್ಲಿ ಸ್ಥಾನ ನಿಗದಿ ಮೌಲ್ಯಮಾಪನ ಅಂತ ಹೇಳಿ ಬರ್ತದೆ. ಅದ್ರ ಮುಂದೆ ನಾವು ಪರಿಮಾಣಾತ್ಮಕ ಮೌಲ್ಯಮಾಪನ ಕೂಡ ಬರ್ತದೆ. ಈಗಾಗಲೇ ಇದ್ರ ಬಗ್ಗೆ ನಾನು ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಎಸ್, ಮತ್ತೊಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು. ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ ಶಕ್ತಿಯ ಸಮಾನವಲ್ಲ ಅಂತ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ. ಇದು ತೊದಲುವುದು, ಇದು ಸೆಕೆಂಡ್ ಅಂತ ಮಾಡ್ಕೊಳ್ಳಿ ಇಲ್ಲೇ. ಓಕೆ, ಅಳುವುದು ಫಸ್ಟ್ ಕೊಟ್ಟಿದ್ದಾರೆ, ಎರಡನೇದು ತೊದಲು ಇದೆ, ಮೂರನೇದು ಹಾವಭಾವ ಇದೆ, ನೆಕ್ಸ್ಟ್ ಒಂದು ಫೋರ್ತ್ ಒನ್ ವಾಕ್ಯಗಳು ಅಂತ ಇದೆ. ಹಾಗಾದ್ರೆ ಇಲ್ಲಿ ಪೂರ್ವ ವಾಕ್ ಶಕ್ತಿಯ ಸಮಾನ ಅಲ್ಲ ಅಂದ್ರೆ ಪ್ರಾರಂಭದಲ್ಲಿ ಮಗು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಕಂಡು ಬರಲ್ಲ. ಯಾವ್ದು ಕಂಡು ಬರಲ್ಲ ಅಂದ್ರೆ ವಾಕ್ಯಗಳು ಕಂಡು ಬರಲ್ಲ. ಯಾವುದೇ ಮಗುರಲ್ಲಿ ವಾಕ್ಯಗಳನ್ನ ಅಷ್ಟು ಬೇಗ ಕ್ರಿಯೇಟ್ ಮಾಡಲ್ಲ, ತುಂಬಾ ಟೈಮ್ ಬೇಕಾಗತ್ತೆ. ಮೊದಲು ಏನ್ ಮಾಡುತ್ತಂದ್ರೆ ಅಳ್ತದೆ, ತೊದಲ್ತದೆ, ಹಾವಭಾವನ ವ್ಯಕ್ತಪಡಿಸ್ತದೆ, ನಂತರದಲ್ಲಿ ವಾಕ್ಯಗಳು ಕೊನೆಯದಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಎಸ್, ಮುಂದಕ್ಕೆ ಹೋಗೋಣ. ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಆಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ. ನಿಮ್ಮ ಮುಂದೆ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸಾಧನಾ ಪರೀಕ್ಷೆ ಕೊಟ್ಟಿದ್ದಾರೆ, ವ್ಯಕ್ತಿತ್ವ ಪರೀಕ್ಷೆ ಕೊಟ್ಟಿದ್ದಾರೆ, ಬುದ್ಧಿಶಕ್ತಿ ಪರೀಕ್ಷೆ ಕೊಟ್ಟಿದ್ದಾರೆ, ಅಭಿಕ್ಷಮತೆ. ಶೈಕ್ಷಣಿಕ ಸಾಧನೆ ಅಂತಕ್ಕಂಥದ್ದು ಯಾವ ಪರೀಕ್ಷೆ ಅಳಿತದೆ ಅಂದ್ರೆ ಅದು ಬುದ್ಧಿಶಕ್ತಿ ಪರೀಕ್ಷೆ ಅಳಿಯಲ್ಲ. ಹಾಗಾದ್ರೆ ಯಾವುದು ಅಳಿಯತ್ತೆ? ಒಂದು ಸೆಕೆಂಡ್. ಇಲ್ಲಿ ಬಂತೊಡೆ. ಸೊ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ ಅಂದ್ರೆ ಸಾಧನಾ ಪರೀಕ್ಷೆ ಆಗತ್ತೆ. ಓಕೆ, ಈಗಾಗಲೇ ಪ್ರಿಮ್ಯಾನ್ ರವರು ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ ಮತ್ತು ಕೌಶಲ್ಯವನ್ನು ಅಳೆಯುವ ಪರೀಕ್ಷೆಯನ್ನ ಏನಂತ ಕರೀತಾರೆ ಅಂದ್ರೆ ಸಾಧನಾ ಪರೀಕ್ಷೆ ಅಂತ ಕರೀತಾರೆ. ಅದೇ ರೀತಿಯಾಗಿ ಇಬೆಲ್ ರವರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಇಬೆಲ್ ರವರ ಪ್ರಕಾರ ವಿದ್ಯಾರ್ಥಿಯ ಜ್ಞಾನ ಮತ್ತು ತಿಳುವಳಿಕೆಯನ್ನು ಅಳೆಯುವ ಪರೀಕ್ಷೆ ಸಾಧನಾ ಪರೀಕ್ಷೆ ಅಂತ ಕರೀತಾರೆ. ಇವೆರಡೂ ಕೂಡ ಸ್ಟೇಟ್ಮೆಂಟ್ ಎಕ್ಸಾಮ್ ಅಲ್ಲಿ ಈಗಾಗಲೇ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಒಂದು ಪ್ರಶ್ನೆ ಇದೆ ನೋಡ್ಕೊಳ್ಳಿ. ವಿಶ್ವ ಆರೋಗ್ಯ ಸಂಘಟನೆ 1980 ಪ್ರಕಾರ ಅಶಕ್ತ ಎಂದರೆ ಯಾರು ಅಂತ ಕೇಳಿದರೆ ಕೆಳಮಟ್ಟದ ಸಾಧನೆ ಮಾಡುವವರ, ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳ, ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆಯ ದೃಷ್ಟಿದೋಷ ಅಂತಕ್ಕಂಥದ್ದು. WHO ಪ್ರಕಾರದ ರೈಟ್ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ?
ಆಪ್ಷನ್ 3 ಆಗುತ್ತೆ. ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಯಾರು ಅಸಾಧಾರಣತೆಯನ್ನು ಹೊಂದಿದ್ದಾರೆ ಅವ್ರನ್ನ ಅಶಕ್ತ ಅಂತಕ್ಕಂಥದ್ದು ಅಶಕ್ತ ಅಂತ ಹೇಳಿ ಮಗು ಗುರುತಿಸುತ್ತೆ. ಇದು ಒಳಗೊಳ್ಳುವ ಶಿಕ್ಷಣ ಅಥವಾ ಸಂಯೋಜನಾ ಶಿಕ್ಷಣ ಅಥವಾ ಸಮನ್ವಯ ಶಿಕ್ಷಣ ಅಥವಾ ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಈ ಕಾನ್ಸೆಪ್ಟ್ ಏನಂದ್ರೆ ಬರ್ತದೆ. ನೆಕ್ಸ್ಟ್, ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 70ರಿಂದ 90 ಕೊಟ್ಟಿದ್ದಾರೆ, 90ರಿಂದ 110 ಕೊಟ್ಟಿದ್ದಾರೆ, ನಂತರದಲ್ಲಿ 110ರಿಂದ 120, ನಂತರದಲ್ಲಿ 50ಕ್ಕೆ ಮೇಲ್ಪಟ್ಟು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಯಾರ್ದು ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಒಂದು ಸೂಚ್ಯಂಕ ಎಷ್ಟಿರ್ತದೆ ಅಂದ್ರೆ 70ರಿಂದ 90 ಇರ್ತದೆ. ಸೊ ಆಪ್ಷನ್ 1 ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಡಿಸ್ಲೆಕ್ಸಿಯಾ, ಇದ್ರ ಮೇಲೆ ಕಲಿಕಾ ನ್ಯೂನತೆಗಳ ಮೇಲೆ ಒಂದು ಕ್ವಶನ್ಸ್ 100% ನಿಮಗೆ ಬರ್ತದೆ. ಡಿಸ್ಲೆಕ್ಸಿಯಾ ಅಂದ್ರೆ ಮಾನಸಿಕ ಅಸ್ವಸ್ಥತೆ ಕೊಟ್ಟಿದ್ದಾರೆ, ನಂತರದಲ್ಲಿ ವರ್ತನ ಅಸ್ವಸ್ಥತೆ, ವಾಚನ ಅಸ್ವಸ್ಥತೆ, ಬರವಣಿಗೆ ಅಸ್ವಸ್ಥತೆ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ವಾಚನ ಅಸ್ವಸ್ಥತೆ ಆಗತ್ತೆ. ವಾಚನ ಅಂದ್ರೆ ಓದುವಂತ ಅರ್ಥ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಬರವಣಿಗೆ, ಡಿಸ್ಕ್ಯಾಲ್ಕ್ಯುಲಿಯಾ ಅಂಕಗಣಿತ, ಡಿಸ್ಫೋನಿಯಾ ಉಚ್ಚಾರಣೆ, ಡಿಸ್ಪಾಸಿಯಾ ಭಾಷಾ ನ್ಯೂನತೆ, ಡಿಸ್ಪ್ರೆಕ್ಸಿಯಾ ದೈಹಿಕ ಕಲಿಕಾ ನ್ಯೂನತೆ. ಸೊ ಇವುಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಒಂದು ಕ್ವಶನ್ ಇದ್ರ ಮೇಲೆ ಬರ್ತದೆ. ಆಲ್ಮೋಸ್ಟ್ ಎಲ್ಲಾ ರೀತಿಯಲ್ಲಿ ಮ್ಯಾಕ್ಸಿಮಮ್ ಕೇಳಿದ್ದು ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕ್ಯುಲಿಯಾ ಈ ಮೂರನೇ ಕೇಳಿದ್ದಾರೆ. ಇದೇನು ಅಂತಕ್ಕಂಥದ್ರ ನಾನು ಥಿಯರಿ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೃಜನಶೀಲತೆಯ ಕೊನೆಯ ಹಂತದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ಪ್ರೇರಣೆ ಅಥವಾ ಸ್ಫೂರ್ತಿ ಕೊಟ್ಟಿದ್ದಾರೆ, ಎರಡನೇದು ತಾಳೆ ನೋಡುವಿಕೆ ಅಂತ ಕೊಟ್ಟಿದ್ದಾರೆ, ಮೂರನೇದು ವೀಕ್ಷಣೆ ಕೊಟ್ಟಿದ್ದಾರೆ, ನಾಲ್ಕನೇದು ಪರಿಶೀಲನೆ ಕೊಟ್ಟಿದ್ದಾರೆ. ತಾಳೆ ನೋಡುವಿಕೆನೂ ರೈಟ್ ಆನ್ಸರ್ ಆಗುತ್ತೆ, ಪರಿಶೀಲನೆ ರೈಟ್ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಸರಿ ಉತ್ತರ ಯಾವುದು ಅಂದ್ರೆ ಇಲ್ಲಿ ಸರಿ ಉತ್ತರ ಪರಿಶೀಲನೆ ಅಂತಕ್ಕಂಥದ್ದು ಸರಿ ಉತ್ತರ. ತಾಳೆ ನೋಡುವಿಕೆನ ಯಾವಾಗ ಗ್ರಾಮ ವಿಲಾಸ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾನೆ, GPS ಅಲ್ಲಿ ಗ್ರಾಮ ವಿಲಾಸ್ ಅಂತ ಮೆನ್ಷನ್ ಮಾಡಿದಾನೆ, ಅಥವಾ ಇದನ್ನ ಏನಂತ ಕೇಳ್ತಾರೆ ಅಂದ್ರೆ JB ವಲ್ಲಾಸ್ ಅವರ ಪ್ರಕಾರ ಸೃಜನಶೀಲತೆಯ ಕೊನೆ ಹಂತ ಯಾವುದು ಅಂತ ಕೇಳಿದ್ರೆ ತಾಳೆ ನೋಡುವಿಕೆ. ಸಾಮಾನ್ಯವಾಗಿ ಕೇಳಿದ್ರೆ ಪರಿಶೀಲನೆ ಅಂತ ಅರ್ಥ ಆಗುತ್ತೆ. ಒಂದ್ ವೇಳೆ ಇದು ಮೂರು ರೀತಿಯಾಗಿ ನಿಮ್ಗೆ ನಾನು ಅರ್ಥವನ್ನು ಹೇಳಿದ್ದೆ. ಮೊದಲನೇದಾಗಿ ಸಿಪ್ಪು ನೌಕೆ ಅಂತ ಹೇಳಿದ್ದೆ. ಸಿಪ್ಪು ನೌಕೆ ಅಂದ್ರೆ ಸಿದ್ಧತೆ, ಪರಿಪಕ್ವ ಅವಸ್ಥೆ, ಜ್ಞಾನೋದಯ, ನೋನೋದಯ, ತಾಳೆ ನೋಡುವಿಕೆ ಕೆ ಅಂತ ಹೇಳಿದ್ದೆ. ಇದು ಯಾರ್ದಂದ್ರೆ ಗ್ರಾಮ ವಿಲಾಸ್ ಅವ್ರದು ಅಥವಾ JB ವಲ್ಲಾಸ್ ಅವ್ರದು. ನಂತರದಲ್ಲಿ ಶಿಶು ಅಸುನೀಗಿತು ಅಂತಕ್ಕಂಥದ್ದು ಹೇಳಿದ್ದೆ. ಶಿಶು ಅಸುನೀಗಿತು ಅಂತ ಹೇಳಿ. ಸೊ ಸಿದ್ಧತೆ, ಸೂಕ್ತತೆ, ಅಂತಸ್ಫುರಣೆ, ಸಮರ್ಥನೆ ಅಥವಾ ಪರಿಶೀಲನೆ ಇದು ಸಾಮಾನ್ಯವಾಗಿ. ಇದಲ್ಲದೆ ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನು ಆಯ್ದುಕೊಂಡರು. ಇದು ಒಂದು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನ ಆಯ್ದುಕೊಂಡರು. ಇಷ್ಟೆಲ್ಲ ಇದು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ಅಡ್ಜಸ್ಟ್ ನಾನು ಹೇಳ್ತೀನಿ ಹೆಂಗೆ ಅಂತಕ್ಕಂಥದ್ದು ನೋಡ್ತಾ ಹೋಗಿ. ಸೊ ಸಿದ್ಧತೆ, ಉದ್ಭವನ ಹಂತ, ಪ್ರಕಾಶಿಸುವ ಹಂತ, ಪರಿಶೀಲನಾ ಹಂತ, ಕೊನೆಯದಾಗಿ ಪುನರಾವೃತ್ತಿ ಹಂತ. ಒಂದ್ ವೇಳೆ ಆಯ್ಕೆಯಲ್ಲಿ ಪುನರಾವೃತ್ತಿ ಅಂತ ಕೊಟ್ಟಿದ್ರೆ ಅದನ್ನೇ ಗುರುತಿಸಿ. ತಾಳೆ ನೋಡುವಿಕೆ, ಪರಿಶೀಲನೆ ಬಿಟ್ಟುಬಿಡಿ. ಪುನರಾವೃತ್ತಿ ಅಂತ ಆಪ್ಷನ್ ಅಲ್ಲಿ ಇದ್ರೆ ಪುನರಾವೃತ್ತಿ ಅಂತಕ್ಕಂಥದ್ದು ನೀವು ಗುರುತಿಸಿದ್ರೆ ಅದು ಕರೆಕ್ಟ್ ಆಗುತ್ತೆ. ಒಂದ್ ವೇಳೆ ತಾಳೆ ನೋಡುವಿಕೆ, ಪರಿಶೀಲನೆ ಎರಡೂ ಕೊಟ್ಟಿದ್ರೆ ಅವಾಗ ತಾಳೆ ನೋಡುವಿಕೆ ಅಂತಕ್ಕಂಥ ಗುರುತಿಸ್ಲಿಕ್ಕೆ ಹೋಗ್ಬೇಡಿ, ಪರಿಶೀಲನೆ ಗುರುತಿಸಿ. ಒಂದ್ ವೇಳೆ ಗ್ರಾಮ್ ವಿಲಾಸರವರ ಪ್ರಕಾರ ಅಷ್ಟೇ ಅಂತ ಕೇಳಿದ್ರೆ ಅವಾಗ ನೀವು ಏನ್ ಮಾಡ್ತೀರ ಅಂದ್ರೆ ತಾಳೆ ನೋಡುವಿಕೆ ಅಂತೇಳಿ ಗುರುತಿಸಬೇಕಾಗತ್ತೆ. ಓಕೆ, ಎಸ್, ಮುಂದಕ್ಕೆ ಹೋಗೋಣ. ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಅಪರಾಧಿಗಳಂತ ಕರಿತೀವ, ನರವ್ಯಾಧಿಗ್ರಸ್ತರು ಅಂತ ಕರಿತೀವ, ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಕರಿತೀವ, ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಕರಿತೀವಿ. ಏನಂತ ಕರಿತೀರಿ ನೀವು ಯೋಚನೆ ಮಾಡಿ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಅಪರಾಧಿಗಳು ಸರಿ ಉತ್ತರ ಆಗತ್ತೆ. ಬಲಾಪರಾಧಿಗಳು, ಅಪಸಮಯೋಜನೆ ಮಕ್ಕಳಿವರು ಬರ್ತದೆ. ಇಲ್ಲಿ ಮನೋವಿಜ್ಞಾನದ ಒಂದು ಶಾಖೆಯಲ್ಲಿ ಬರ್ತದೆ ಇದು. ಅದನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್, ಒಂದು ಮಗು 15 ಸೇಬಿರುವ ಹಣ್ಣಿನ ಬುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನ ತೆಗೆದ ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು. ಇದು ಇದರ ಉದಾಹರಣೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಒಂದು ಪಾರ್ಶ್ವ ಕೊಟ್ಟಿದ್ದಾರೆ, ನಂತರದಲ್ಲಿ ಅನುಕ್ರಮ ವರ್ಗಾವಣೆ ಕೊಟ್ಟಿದ್ದಾರೆ, ಸಮತಲ ವರ್ಗಾವಣೆ ಕೊಟ್ಟಿದ್ದಾರೆ, ಲಂಬ ವರ್ಗಾವಣೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದಾಗತ್ತೆ ನೋಡಿ. ಅಂದ್ರೆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿಷಯ ವಸ್ತುಗಳನ್ನ ದೈನಂದಿನ ಜೀವನದಲ್ಲಿ ಮಗು ಅಳವಡಿಕೆ ಮಾಡ್ತಾ ಇದೆ ಅಂದ್ರೆ ಅದು ಸರಿ ಉತ್ತರ ಯಾವ್ದಾಗತ್ತೆ ಅಂದ್ರೆ ಪಾರ್ಶ್ವ ವರ್ಗಾವಣೆ ಆಗುತ್ತೆ. ಶಾಲೆಯಲ್ಲಿ ಕಲ್ತಿರ್ತಕ್ಕಂಥದ್ದು ಮನೆಯಲ್ಲಿ ಬಂದು ಅಪ್ಲಿಕೇಬಲ್ ಮಾಡೋದು. ಫಾರ್ ಎಕ್ಸಾಂಪಲ್ 2 + 2 4 ಅಂತ ಕಲ್ತಿದ್ರೆ ಮನೆಯಲ್ಲಿ ಬಂದು 2 ಗೋಲಿ ಆಡ್ತಾ ಇದ್ರೆ ಇದೆರಡು, ಇನ್ನೊಂದು 2 ಗೋಲಿ ಯಾರಾದ್ರೂ ಫ್ರೆಂಡ್ ಕೊಟ್ರೆ ಅದು 2 ಸೇರಿ 4 ಆಗುತ್ತೆ ಅಂತಕ್ಕಂಥದ್ದು ಪಾರ್ಶ್ವ ವರ್ಗಾವಣೆ. ನೆಕ್ಸ್ಟ್ ಯಾವ್ದಂದ್ರೆ ಅನುಕ್ರಮ ವರ್ಗಾವಣೆ ಅಥವಾ ಇದನ್ನ ಕ್ರಮಾಗತ ವರ್ಗಾವಣೆ ಅಂತ ಕರಿತೀವಿ. ಅಂದ್ರೆ ಒಂದು ತರಗತಿಯ ಒಂದು ಹಂತದ ಕಲಿಕೆ ಮತ್ತೊಂದು ಹಂತದ ಕಲಿಕೆಗೆ ಅಂದ್ರೆ ಕ್ರಮಾಗತಗೊಂಡಿರ್ತದೆ. ಅಂದ್ರೆ ಒಂದು ಅಧ್ಯಾಯ ಮತ್ತೊಂದು ಅಧ್ಯಾಯ ಏನಾಗಿರ್ತದೆ ಕ್ರಮಾಗತಗೊಂಡಿರ್ತದೆ. ಅದಕ್ಕೆ ಕ್ರಮಾಗತ ಕಲಿಕೆ ಅಂತ. ಫಾರ್ ಎಕ್ಸಾಂಪಲ್ ಭಾರತ ಸಂವಿಧಾನ ಅಂತ ಹೇಳಿ ನಾವು ಕಲ್ತಿದೀವಿ 6ನೇ ತರಗತಿ 1ನೇ ಅಧ್ಯಾಯ. ಸಂವಿಧಾನದ ಲಕ್ಷಣಗಳಿಗೆ ಅದು ಕ್ರಮಾಗತಗೊಂಡಿದೆ. ಅರ್ಥ ಆಯ್ತಾ? ಸೊ ನಂತರದಲ್ಲಿ ಲಂಬ ವರ್ಗಾವಣೆ, ಕಡಿಮೆ ಹಂತದ ಕಲಿಕೆ ಉನ್ನತ ಹಂತದ ಕಲಿಕೆ ಸಹಾಯಕಾರಿಯಾದ್ರೆ ಅದು ಲಂಬ ವರ್ಗಾವಣೆ ಅಂತ ಅರ್ಥ ಆಗುತ್ತೆ. ಇನ್ನು ಸಮತಲ ಅಂತಕ್ಕಂಥದ್ದು ಅನುಕ್ರಮ ಮತ್ತು ಲಂಬ ವರ್ಗಾವಣೆ ಎರಡೂ ಸೇರಿಸಿ ನಾವು ಸಮತಲ ಕಲಿಕೆ ವರ್ಗಾವಣೆ ಅಂತ ಕರಿತೀವಿ. ಇದಲ್ಲದೆ ಯಾವ್ದು ಬರ್ತದೆ ಅಂದ್ರೆ ಅದು ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ ಮತ್ತು ಶೂನ್ಯ ವರ್ಗಾವಣೆ ಅಂತ ಕೂಡ ಬರ್ತದೆ. ಅದನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋಣ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಯಾವುದು ಅಂತ ಕೇಳಿದ್ದಾರೆ. ಆಹಾರದ ಅಗತ್ಯತೆ,
ಜೈವಿಕತೆ ಅಂತಕ್ಕಂಥದ್ದು ಅನುವಂಶತೆಯಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಆಹಾರದ ಅಗತ್ಯತೆ ಕೊಟ್ಟಿದ್ದಾರೆ, ವಿರಾಮದ ಅಗತ್ಯತೆ ಕೊಟ್ಟಿದ್ದಾರೆ, ನಿದ್ದೆ ಅಗತ್ಯತೆ ಕೊಟ್ಟಿದ್ದಾರೆ, ಭದ್ರತೆ ಅಗತ್ಯತೆ. ಸೊ ಜೈವಿಕತೆಗೆ ನಾವು ಜೈವಿಕವಾಗಿ ಹುಟ್ಟಿದೀವಿ ಅಂದ್ಮೇಲೆ ನಮಗೆ ಆಹಾರ ಕೂಡ ಬೇಕಾಗುತ್ತೆ, ವಿರಾಮ ಕೂಡ ಬೇಕು, ನಿದ್ದೆ ಕೂಡ ಬೇಕು. ಬಟ್ ಭದ್ರತೆ ಇಲ್ಲದೆ ನಾವು ಬದುಕಬಹುದು. ಭದ್ರತೆ 100% ಬೇಕು ಅಂತಕ್ಕಂಥದ್ದಿಲ್ಲ, ಬಟ್ ಬದುಕಬಹುದು. ಭದ್ರತೆ ಇಲ್ಲದೆ ಇದ್ರೂ ಕೂಡ ನಾವು ಬದುಕಬಹುದು ಅಂತಕ್ಕಂಥದ್ದು. ರೈಟ್ ಆನ್ಸರ್ ಯಾವ್ದಾಗತ್ತಂದ್ರೆ ಅದು ಆಪ್ಷನ್ 4 ಆಗುತ್ತೆ, ಭದ್ರತೆ ಅಗತ್ಯತೆ. ನೆಕ್ಸ್ಟ್, ಕ್ರಿಯಾಜನ ವರ್ತನೆಯನ್ನ ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಪೌಲೋ, ಬಂಡೂರಾ, ಸ್ಕಿನ್ನರ್, ಥರ್ನ್ಡೈಕ್ ಕೊಟ್ಟಿದ್ದಾರೆ. ಸಿಂಪಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕ್ರಿಯಾಜನ ಅಂದ ತಕ್ಷಣ ನಿಮ್ಮ ಮೈಂಡ್ ಬಂದ್ಬಿಡ್ಬೇಕು ಯಾರಂದ್ರೆ BF ಸ್ಕಿನ್ನರ್ ಅಂತಕ್ಕಂಥವ್ರು, ರೈಟ್. ಸೊ ಪೌಲೋ ಅಂದ್ರೆ ಅಭಿಜಾತ ಅನುಬಂಧ ಕಲಿಕೆ ಅಂತ ಕರಿತೀವಿ ಅಥವಾ ಸಾಂಪ್ರದಾಯಿಕ ಕಲಿಕೆ ಅಂತ ಕರಿತೀವಿ. ಬಂಡೂರ್ ಅಂದ್ರೆ ವೀಕ್ಷಣಾ ಕಲಿಕೆ ಅಥವಾ ಸಾಮಾಜಿಕ ಕಲಿಕೆ ಅಥವಾ ಯತ್ನರಹಿತ ಕಲಿಕೆ ಅಥವಾ ಮಾದರಿ ನಿರ್ಮಾಣ ಕಲಿಕೆ ಅಂತ ಕರಿತೀವಿ. ಥರ್ನ್ಡೈಕ್ ಅಂತ ಬಂದಾಗ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ, ಸಮಾನ ಮೂಲಾಂಶಗಳ ವಾದ ಅಂತ ಕರಿತೀವಿ, ಕಲಿಕೆ ನಿಯಮಗಳನ್ನ ಕೊಟ್ಟಿರ್ತಕ್ಕಂಥವ್ರು, ಜೊತೆಗೆ ಪ್ರಯತ್ನ ದೋಷ ಕಲಿಕೆಯ ಪ್ರತಿಪಾದಕರು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಸರಿ ಉತ್ತರ ಸ್ಕಿನ್ನರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರ ಅಲ್ಲದಿರುವುದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಯಾವುದು ಅಲ್ಲ ಅದು. ಫಸ್ಟ್ ಒಂದು ಶಿಕ್ಷಕ ಕೇಂದ್ರಿತ ಮಾರ್ಗ ಕೊಟ್ಟಿದ್ದಾರೆ. ನೋಡಿ, ತರಗತಿಯಲ್ಲಿ ಬಳಸಬೇಕಾ ಬೇಡ ಅಂತೇಳಿ. ಮಗು ಕೇಂದ್ರಿತ ಮಾರ್ಗ ಇದೆ. ನಂತರದಲ್ಲಿ ಸ್ಪರ್ಧೆ ಮತ್ತು ಸಹಕಾರ ಇದೆ, ಬಹುಮಾನ ಮತ್ತು ಶಿಕ್ಷೆ ಇದೆ. ಇದು ನೋಡಿದ ತಕ್ಷಣ ಅನ್ಸುತ್ತೆ ಬಹುಮಾನ ಮತ್ತು ಶಿಕ್ಷೆ ಇರಬಹುದು ಅಥವಾ ಸ್ಪರ್ಧೆ ಮತ್ತು ಸಹಕಾರ ಇರಬಹುದು ಅಂತೇಳಿ. ಬಟ್ ಅಲ್ಲ, ಸರಿ ಉತ್ತರ ಯಾವ್ದಾಗತ್ತಂದ್ರೆ ಶಿಕ್ಷಕ ಕೇಂದ್ರಿತ ಮಾರ್ಗವನ್ನು ಬಳಸಬಾರದು. ಯಾಕಂದ್ರೆ ಇವತ್ತು ಶಿಶು ಕೇಂದ್ರಿತ ಶಿಕ್ಷಣದ ಪರಿಕಲ್ಪನೆ ಇದೆ, ಅದನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಫಾಲೋ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಅನುವಂಶೀಯತೆ ಪ್ರಕಾರ ಒಂದು ಮಗು ಅನುವಂಶೀಯವಾಗಿ ಲಕ್ಷಣಗಳನ್ನ ಎಷ್ಟು ಪಡ್ಕೊಳ್ತದೆ. ಈಗಾಗಲೇ ಇದನ್ನ ಕ್ವಶನ್ ಪ್ರಿವಿಯಸ್ ಹೇಳಿದೀನಿ ಡಿಸ್ಕಷನ್ ಮಾಡಬೇಕಾದ್ರೆ. ತಂದೆ ತಾಯಿಯಿಂದ ಎಲ್ಲಾ ಪ್ರಬಲ ಗುಣಲಕ್ಷಣ ಪಡೆದುಕೊಳ್ತದೆಯಾ? 50% ಪಿತೃ, 50% ಮಾತೃ, 75% ತಾಯಿ, 25% ತಂದೆ. ತಂದೆ ತಾಯಿಯಿಂದ ಎಲ್ಲಾ ದುರ್ಬಲ ಗುಣಗಳನ್ನ ಪಡ್ಕೊಳ್ತದೆ ಅಂತಕ್ಕಂಥ ಕೇಳಿದ್ರೆ ಅದು ರೈಟ್ ಆನ್ಸರ್ ಯಾವ್ದಾಗುತ್ತೆ? ಇಲ್ಲಿ ಆಪ್ಷನ್ 2 ಆಗುತ್ತೆ. 50% ತಾಯಿ, 50% ತಂದೆಯಿಂದ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಅನಾರೋಗ್ಯಕರ ಮನೋಧೋರಣೆ. ನೋಡಿ, ಇಂಪಾರ್ಟೆಂಟ್ ಇದು. ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನ ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ. ಪ್ರಯತ್ನ ದೋಷ ಕೊಟ್ಟಿದ್ದಾರೆ. ಆಗತ್ತ ನೋಡಿ, ಅನಾರೋಗ್ಯಕರವನ್ನು ತೊಡೆದು ಹಾಕ್ಬೋದಾ? ಒಳನೋಟ ಕಲಿಕೆ ಆಗತ್ತಾ? ಕ್ರಿಯಾಜನ್ಯ ಅನುಬಂಧ ಆಗತ್ತಾ? ಸಾಂಪ್ರದಾಯಿಕ ಅನುಬಂಧ ಆಗತ್ತಾ? ಸೊ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಆಗತ್ತೆ. ಅಂದ್ರೆ ವಿದ್ಯಾರ್ಥಿಗಳು ನೀವು ಹೋದ ತಕ್ಷಣ ಎದ್ದು ನಿಲ್ತಾ ಇಲ್ಲ ಅಂದ್ರೆ 1 ಬಾರಿ ಹೇಳಿ, 2 ಬಾರಿ ಹೇಳಿ, 3ನೇ ಬಾರಿಗೆ ಅವ್ರನ್ನ ನಾವು ಆ ಒಂದು ವರ್ತನೆಯನ್ನ ಪರಿವರ್ತನೆ ಮಾಡಬಹುದು. ಆಮೇಲೆ ಮೂಢನಂಬಿಕೆಗಳನ್ನ ಹೋಗಲಾಡಿಸಬಹುದು. ಸೊ ಭಯ, ಕತ್ತಲೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಸೊ ಅದು ಸಾಂಪ್ರದಾಯಿಕ ಅನುಬಂಧನ. ಕ್ರಿಯಾಜನ್ಯ BF ಸ್ಕಿನ್ನರ್, ಒಳನೋಟ ಕಲಿಕೆ ಕೊಹ್ಲರ್ ಅವ್ರದ್ದು, ಪ್ರಯತ್ನ ದೋಷ ಯಾರ್ದಂದ್ರೆ ಈಗಾಗಲೇ ಥರ್ನ್ಡೈಕ್ ಅವ್ರದ್ದು ನೋಡಿದೀವಿ. ಎಸ್, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು ಯಾವುದು? ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ. ರೂಪಿಸುವಿಕೆ ಕೊಟ್ಟಿದ್ದಾರೆ, ಅಳಿಸಿ ಹೋಗುವಿಕೆ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳೋದು ಕೊಟ್ಟಿದ್ದಾರೆ, ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಅಳಿಸಿ ಹೋಗೋಕೆ ಆಗತ್ತೆ. ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆಯಲ್ಲಿ ಅಥವಾ ಅಭಿಜಾತ ಅನುಬಂಧ ಕಲಿಕೆಯಲ್ಲಿ ಬರ್ತದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಪ್ರಯತ್ನ ದೋಷ ಕಲಿಕೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸಮಸ್ಯೆ ಪರಿಹಾರ ಕೊಟ್ಟಿದ್ದಾರೆ, ಇಡಿಯಿಂದ ಬಿಡಿಗೆ ಕಡೆ ಕೊಟ್ಟಿದ್ದಾರೆ, ನಂತರದಲ್ಲಿ ಸಮಗ್ರವಾಗಿಸುವುದು ಕೊಟ್ಟಿದ್ದಾರೆ. ಸೊ ಯಾವ್ದು ಬರಲ್ಲ ಅಂದ್ರೆ ಇದರಲ್ಲಿ ಡೈರೆಕ್ಟ್ ಆಗಿ ನೀವು ಗುರುತಿಸ್ತೀರಾ ಪ್ರಯತ್ನ ದೋಷ ಕಲಿಕೆ. ಯಾಕಂದ್ರೆ ಇದು ಥರ್ನ್ಡೈಕ್ ಅವ್ರದ್ದು ಎಲ್ಲಿ ಬರ್ತದೆ? ಪ್ರಯತ್ನ ದೋಷ ಕಲಿಕೆಯಲ್ಲಿನೇ ಬರ್ತದೆ. ನೆಕ್ಸ್ಟ್ ಹೋಗೋದಾದ್ರೆ, ಕಲಿಕೆ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗ್ತದೆ. ಪುನರ್ಬಲನ ಸಿದ್ಧಾಂತ ಎಲ್ಲಿ ಬಳಸಿದ್ರು? ಸಾಂಪ್ರದಾಯಿಕ ಅನುಬಂಧದಲ್ಲಿ ಇವರು ಕೂಡ ಬಳಸಿದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಮೊದಲೇ ಪೌಲೋರು ಬಳಸಿದ್ದು. ಕ್ರಿಯಾಜನ ಅನುಬಂಧದಲ್ಲಿ ಕೊಟ್ಟಿದ್ದಾರೆ, ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ, ನಂತರದಲ್ಲಿ ಒಳನೋಟ ಕಲಿಕೆಯಲ್ಲಿ. ರೈಟ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಅದು ಕ್ರಿಯಾಜನ ಅನುಬಂಧದಲ್ಲಿ ರೈಟ್ ಆನ್ಸರ್ ಆಗತ್ತೆ. ಪುನರ್ಬಲನ ಅಂತಕ್ಕಂಥದ್ದು ರೆನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ, ಇದು ಇದರ ಉದಾಹರಣೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ನೋಡ್ಕೊಳ್ಳಿ. ಸೊ ಇದು ಸಾಮ್ಯತೆಯ ನಿಯಮ ಇದೆ, ನಂತರದಲ್ಲಿ ಭಿನ್ನತೆಯ ನಿಯಮ ಇದೆ, ದುರ್ಬಲ ನಿಯಮ ಇದೆ, ಪ್ರಬಲ ನಿಯಮ ಇದೆ. ಸೊ ಅನವಶ್ಯ ನಿಯಮಗಳು ಬರ್ತದೆ. 3 ನಿಯಮಗಳು: ರೂಪಕ್ಕೆ ಪ್ರತಿರೂಪ ತತ್ವ, ಭಿನ್ನತೆಯ ತತ್ವ ಮತ್ತು ಸಮಾಶ್ರಣ ತತ್ವ ಅಂತೇಳಿ. ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸಾಮ್ಯತೆಯ ತತ್ವ ಆಗುತ್ತೆ. ತಂದೆ ತಾಯಿಗಳನ್ನ ಆಸ್ ಇಟ್ ಇಸ್ ಹೋಲಿದ್ರೆ. ಇನ್ನು ಹೋಲಿಲ್ಲ ಅಂದ್ರೆ ಭಿನ್ನತೆ ಆಗತ್ತೆ. ಇನ್ನು ಕಡಿಮೆ ಬುದ್ಧಿಶಕ್ತಿ ಹೊಂದಿರತಕ್ಕಂಥ ಕಡಿಮೆ ಎತ್ತರವುಳ್ಳವರು ಹೆಚ್ಚು ಎತ್ತರ ಒಳವನ್ನು ಪಡೆದ್ರೆ, ಹೆಚ್ಚು ಎತ್ತರವುಳ್ಳವರು ಕಡಿಮೆ ಎತ್ತರ ಪಡೆದ್ರೆ ಅದು ಮತ್ತೊಂದು ತತ್ವದಲ್ಲಿ ಬರ್ತದೆ. ಅದನ್ನ ನಾವೇನಂದ್ರೆ ಪರೀಕ್ಷಾ ದೃಷ್ಟಿಕೋನದಿಂದ ಈ 3 ತತ್ವಗಳನ್ನ ಸಮಾಶ್ರಯಣ, ಭಿನ್ನತೆ ಮತ್ತು ಸಾಮ್ಯತೆ ತತ್ವವನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಈ ರೀತಿಯಾಗಿ ಎಲ್ಲ ಒಂದು ಕ್ವಶನ್ ಆನ್ಸರ್ಸ್ ಡಿಸ್ಕಷನ್ ಮಾಡೋಣ. ಸ್ವಲ್ಪ ಕ್ವಿಕ್ ಆಗಿ ಹೋಗಿದ್ದೀನಿ ನಾನು, ಯಾಕಂದ್ರೆ 30 ಕ್ವಶನ್ ಇತ್ತು. ಜಾಸ್ತಿ ಲೆಂದೇ ಆದರೆ ನೀವು ಕೂಡ ನೋಡೋದು ಡೌಟ್ ಇದೆ ಅಂತೇಳಿ. ಬಟ್ ಎಕ್ಸಾಮ್ ಬಂದಂಗೆ ಇದು 1 ಗಂಟೆ ಅಲ್ಲ, 4 ಗಂಟೆ ಪಾಠ ಮಾಡಿದ್ರು ಕೂಡ ನೋಡ್ತಕ್ಕಂಥದ್ದನ್ನ ನೀವು ಬೆಳೆಸ್ಕೋತೀರಿ ಅಂತೇಳಿ ಭಾವಿಸ್ತೀನಿ. ಐ ಹೋಪ್ ಇದು ನಿಮ್ಮ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ಕಂಟೆಂಟ್ ಕ್ಲಾಸಸ್ಗಳನ್ನ ತರ್ತಾ ಇದೀವಿ ಪ್ರತಿದಿನ, ಅದು ಕೂಡ ನಿಮಗೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಈ
ಇಲ್ಲಿಗೆ ನಾನು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.